ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಶ್ ಡೈರೀಸ್. ಇವತ್ತು ಬಂದಿದ್ದು ನಾವು ಗಾರ್ಡನ್ ಬೈ ದ ಬೇ. ಇಲ್ಲಿ 3 ಟೈಪ್ಸ್ ಆಫ್ ಡೋಮ್ಸ್ ಇದ್ದಾವೆ. ಫಸ್ಟ್ ಡೋಮ್ ಬಂದುಬಿಟ್ಟು ಕ್ಲೌಡ್ ಡೋಮ್, ಸೆಕೆಂಡ್ ಒನ್ ಫ್ಲವರ್ ಡೋಮ್ ಆ್ಯಂಡ್ ಥರ್ಡ್ ಇಸ್ ಗಾರ್ಡನ್ ಬೈ ದ ಬೇ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ರೋಡಲ್ಲೇ ಟಾಟಾಯ್ಸ್ ಹೋಗ್ತಾ ಇತ್ತು, ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ನೇಚರ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಇರಬೇಕು ಹೇಳ್ಬೋದು. ಬಟ್ ದ ಥಿಂಗ್ ಈಸ್ ಎಲ್ಲ ನ್ಯಾಚುರಲ್ ಇರಲಿಲ್ಲ, ಇವೆಲ್ಲ ಹ್ಯಾಂಡ್ಮೇಡ್ ಲೈಕ್ ಮ್ಯಾನ್ಮೇಡ್ ಅಂತಾರೆ. ಸೊ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಬಂದ್ಬಿಟ್ಟು ಕ್ಲೌಡ್ ಡೋಮ್ ನಂದು ಹಿಂದೆ ಇರೋದು. ನಾನು ಸ್ವಲ್ಪ ಫ್ಲೆಕ್ಸ್ ಮಾಡ್ತಾ ಇದ್ದೆ. ಕ್ಲೈಮೇಟು ತುಂಬ ಚೆನ್ನಾಗಿತ್ತು, ತುಂಬ ವಾರ್ಮ್ ಅಂದರೆ ತುಂಬ ಕೂಲಾಗಿತ್ತು. ಫಸ್ಟ್ ನಾವು ಹೋಗಬೇಕು ಅಂದ್ಕೊಂಡಿದ್ದು ಕ್ಲೌಡ್ ಡೋಮ್ಗೆ. ಬಿಫೋರ್ ದ್ಯಾಟ್ ಸ್ವಲ್ಪ ರಿಫ್ರೆಶ್ಮೆಂಟ್ಗೆ ವಿ ಹ್ಯಾಡ್ ಅ ಕಪ್ ಆಫ್ ಕಾಫಿ. ಅಲ್ಲೇ ಹೊರಗಡೆನೇ ಕೆಫೆ ಶಾಪ್ ಇತ್ತು. ಇಲ್ಲಿದು ಇನ್ನೊಂದೇನೆಂದರೆ, ಇಂಡಿಯನ್ಸ್ ಮಾತ್ರ ವಾಟರ್ ಬಾಟಲ್ ಖರೀದಿ ಮಾಡ್ತಾರೆ. ಲೋಕಲ್ ಅಲ್ಲಿ ಯಾರು ಇರ್ತಾರಲ್ಲ ಅವ್ರು ಯಾರೂ ವಾಟರ್ ಬಾಟಲ್ ಖರೀದಿ ಮಾಡಲ್ಲ. ಅಲ್ಲಿರೋ ವಾಶ್ರೂಮಲ್ಲಿಂದಾನೇ ನೀರು ತುಂಬ್ಕೊಂಡು ಕುಡಿತಾರೆ. ಬಿಕಾಸ್ ಅಷ್ಟು ಕ್ಲೀನ್ಲಿನೆಸ್ ಇರುತ್ತೆ ಇಲ್ಲಿ. ವಾಟ್ರಲ್ಲಿ ಏನೂ ಇದು ಇರಲ್ಲ, ನಾರ್ಮಲ್ ಟ್ಯಾಪ್ ವಾಟರ್ನೇ ಕುಡಿತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಸಿಂಗಾಪುರಿ ಕರೆನ್ಸೀಸ್ $10 ಮತ್ತು $20, $5 ಕಾಯಿನ್ಸು ಇರುತ್ತೆ. ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಇತ್ತು. ಅಲ್ಲೇ ಕಾಫಿ ಕುಡಿತಾ ಮಾತಾಡ್ತಾ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಸೊ $10 ನೀವು ತೊಗೊಂಡು ಹೋಗ್ಬಿಟ್ರಿ ಅಂತಂದರೆ ಒಂದು ಫುಲ್ ಡೇ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಲೈಕ್ ನಮ್ಮ ಇಂಡಿಯನ್ ಕರೆನ್ಸಿಗೆ $1 ಇಸ್ ಈಕ್ವಲ್ ಟು 80 rupees. ಸೊ ನೀವು ಆರಾಮಾಗಿ ನೀವು ಒಂದು ಫುಲ್ ಡೇ ಕಳಿಬೋದು. ಅಲ್ಲಿ ಕಾಫಿ ಬಂದುಬಿಟ್ಟು ಒಂದು ಕಾಫಿಗೆ $5 ಇತ್ತು. ಅರೌಂಡ್ $5 ಏನೋ ಇತ್ತು. ಇಲ್ಲಿ ಪೀಜನ್ಸ್ ಮತ್ತು ಸ್ಪ್ಯಾರೋಸ್ ಎಲ್ಲ ಇದ್ವು. ಅಲ್ಲೇ ಮಿಕ್ಕಿರೋದು ಬಿದ್ದಿರೋದನ್ನೆಲ್ಲ ತಿಂತಾ ಕೂತಿದ್ವು. ನಾವು ನೋಡ್ತಾ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಸ್ವಲ್ಪ ಹೊತ್ತು. ಅದಾದಮೇಲೆ ಚೆಕ್ ಇನ್ ಇರುತ್ತೆ, ಆನ್ಲೈನ್ ಬುಕ್ಕಿಂಗ್. ಇಲ್ಲಿ ಏನು ನೋಡಬೇಕಂದ್ರೂ ನೀವು ಪ್ರಯರ್ ಬುಕ್ ಮಾಡಲೇಬೇಕು, ಪ್ರಯರ್ ಬುಕ್ಕಿಂಗ್ ಮಾಡಿನೇ ಬರಬೇಕು. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಇಲ್ಲಿ ನೋಡ್ಬೋದು ಎಲ್ಲ ಮ್ಯಾನ್ಮೇಡ್ ಅಂತೆ, ಬಟ್ ಇಷ್ಟು ನ್ಯಾಚುರಲ್ ಅನ್ನಿಸ್ತಾ ಇತ್ತು. ಇಷ್ಟು ಕೋಲ್ಡ್ ಇತ್ತು ಅಂತಂದರೆ ಲೈಕ್ ಸೀರಿಯಸ್ಲಿ ಅದು ನ್ಯಾಚುರಲ್ ಅಂತಲೇ ಅನ್ನಿಸ್ತಾ ಇತ್ತದು. ಸಿಕ್ಕಾಪಟ್ಟೆ ಹ್ಯೂಜ್ ಫಾರೆಸ್ಟ್ ಒಳಗಡೆ ಬಂದಂಗೆ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ಎಂಟ್ರ್ ಆದ ತಕ್ಷಣದಿಂದನೇ ಅದು ಡಿಫ್ರೆಂಟ್ ವೈಬೇ ಕೊಡ್ತಿತ್ತು. ನಾನೆಲ್ಲೋ ಜೆರಾಸಿಕ್ ವರ್ಲ್ಡಲ್ಲೆಲ್ಲೋ ಬಂದುಬಿಟ್ಟೆ ಅಂತ ಅನ್ನಿಸ್ತಿತ್ತು ನನಗೆ. ದಿಸ್ ವಾಸ್ ಅ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ಎಲ್ಲೇ ನೋಡ್ತೀರಾ ಅಲ್ಲಿ ಗ್ರೀನ್ರಿ, ಎಲ್ಲಿ ನೋಡ್ತೀರಾ ಅಲ್ಲಿ ಡೈನೋಸಾರ್ಸ್ ಇದ್ದಾವೆ, ನಾಯ್ಸ್ ಬರ್ತಿದೆ. ಇದು ಜೆರಾಸಿಕ್ ಪಾರ್ಕ್ ಏನು ಮೂವಿ ಇದೆ, ಜೆರಾಸಿಕ್ ವರ್ಲ್ಡ್ ಅದೇ ರೀತಿಯಾದ ಥೀಮಲ್ಲಿ ಮಾಡಿದರು. ತುಂಬ ಅಮೇಝಿಂಗಾಗಿ ಅನ್ನಿಸ್ತಿತ್ತು. ಇದು ನೋಡ್ತಿರ್ಬೋದು ನೀವು, ಅದಷ್ಟು ಹ್ಯೂಜ್ ಆಗಿದೆ. ಅದನ್ನು ಯಾವ ಥರ ಮಿಷನ್ ಥ್ರೂ ಆಪ್ರೇಟ್ ಮಾಡ್ತಿದ್ದಾರೆ ಇಲ್ಲಿ. ಇವಾಗ ಅದನ್ನು ನೋಡ್ತಿದ್ರೆ ರಿಯಲ್ ಆಗಿದೆ ಏನೋ ಅಂತಲೇ ಅನಿಸುತ್ತೆ, ಅಷ್ಟು ಎಕ್ಸ್ಪೀರಿಯನ್ಸ್. ತುಂಬ ಮಕ್ಕಳು ಹೆದರ್ತಾ ಇದ್ರು. ಲಿಟ್ರಲಿ ಅದನ್ನ ನೋಡಿ ಅಳ್ತಾ ಇದ್ರು ಮಕ್ಕಳಲ್ಲಿ. ಅದು ಸೇಮ್ ಒರಿಜಿನಲ್ ಡೈನೋಸರ್ ಇದ್ದಂಗೆ ಇತ್ತು, ಏನು ಚೇಂಜ್ ಇಲ್ಲ. ಲೈಕ್ ಅದರದ್ದು ಸ್ಕಿನ್ನು ಅದು ತುಂಬ ರಿಯಲ್ ಆಗಿ ಅನ್ನಿಸ್ತಾ ಇತ್ತು. ಒಂಚೂರು ಎಲ್ಲೂ ಆರ್ಟಿಫಿಷಿಯಲ್ ಇರಲಿ, ನಕಲಿ ಇರಲಿ ಅನ್ನಿಸ್ತಾ ಇರಲಿಲ್ಲ. ಇದನ್ನು ನೋಡಿ ನೀವು, ಅದು ಒಳಗಡೆಯಿಂದ ಯಾವ ಥರ ಇಣಕಾಗ್ತಾ ಇರುತ್ತೆ, ಈ ಥರ ನಮ್ಮನ್ನು ನೋಡ್ತಿರುತ್ತೆ ಅನ್ನೋ ಥರ ಫೀಲ್ ಕೊಡುತ್ತೆ. ಡಿಫ್ರೆಂಟ್ ಕೈಂಡ್ ಆಫ್ ಟ್ರೀಸ್ ಇದ್ವು. ಅದ್ರ ಬಗ್ಗೆನೂ ಅಲ್ಲಲ್ಲಿ ಬರೆದಿದ್ರು, ಯಾವ್ಯಾವ ಥರ ಪ್ಲ್ಯಾಂಟ್ಸ್ ಇದ್ದಾವೆ ಏನಂತ ಹೇಳ್ಬಿಟ್ಟು. ನಾವು ಸ್ಕೂಲ್ ಬುಕ್ಕಲ್ಲಿ ಏನು ಓದಿರ್ತೀವಲ್ಲ, ಅದು ನಾವು ಲೈವಾಗಿ ನೋಡೋ ಥರ ಇತ್ತು. ಲೈಕ್ CBSE ಸಿಲೆಬಸಲ್ಲಿ ಈ ಥರ ಪ್ಲ್ಯಾಂಟ್ಸ್ ಬಗ್ಗೆನೂ ಬರೆದಿರ್ತಾರೆ. ಮೇ ಬಿ ಆಲ್ಮೋಸ್ಟ್ CBSE ಸ್ಟೂಡೆಂಟ್ಸ್ ಅವ್ರಿಗೆ ಗೊತ್ತಿರುತ್ತೆ. ಸೇಮ್ ಪ್ಲ್ಯಾಂಟ್ಸ್ ನಾನು ಲೈವ್ ನೋಡ್ಕೊಂಡ್ಬಿಟ್ಟು ನನಗೆ ತುಂಬ ಖುಷಿ. ಲೈಕ್ ನನಗೆ ಅವಾಗ ಅನ್ನಿಸ್ತಾ ಇತ್ತು, ಆ ಟೈಮ್ ನನ್ನ ರಿಯಲ್ ಲೈಫ್ನಾಗ ಇದ್ದಿದ್ರೆ ನಾನು ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿತಿದ್ನೇನೋ ಅಂತ ಅನ್ನಿಸ್ತಾ ಇತ್ತು. ಆಲ್ಮೋಸ್ಟ್ 4 ಫ್ಲೋರ್ಸ್ ಇದೆ ಇದು ಡೋಮು. ಫಸ್ಟ್ ಫ್ಲೋರಲ್ಲಿ ಎಂಟ್ರೆನ್ಸಲ್ಲಿ ನಾವು ವಾಟರ್ ಫಾಲ್ಸ್ ನೋಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಅಲ್ಲಲ್ಲಿ ಡೈನೋಸಾರ್ಸ್ ಇವೆ.
ಅದಾದಮೇಲೆ ಫಸ್ಟ್ ಫ್ಲೋರಲ್ಲಿ ಕ್ರಿಸ್ಟಲ್ಲು ಅದು ಇದು, ಸೆಕೆಂಡ್ ಫ್ಲೋರಲ್ಲಿ ಪ್ಲ್ಯಾಂಟ್ಸು, ಆಮೇಲೆ ಥರ್ಡ್ ಫ್ಲೋರಲ್ಲಿ ಎಗ್ಸ್ ಎಲ್ಲ ಇದೆ. ಎಗ್ಸ್ ಎಲ್ಲ ಇಟ್ಟಿದ್ದಾರೆ. ಎದ್ರದ್ದು ಡೈನೋಸಾರ್ದು. ಅದು ಫ್ಯೂಚರಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇದು ನೋಡ್ತಿರ್ಬೋದು ನೀವು, ಫುಲ್ ಮೇಲ್ಗಡೆಯಿಂದ ವ್ಯೂ ಇದು ಯಾವ ಥರ ಕಾಣುತ್ತೆ ಅಂತ. ತುಂಬ ಬ್ಯೂಟಿಫುಲ್ ಆಗಿತ್ತು. ಲೈಕ್ ಇದು ಮೇಲಿಂದ ನೀವು ನೋಡ್ಬೋದು ಡೈನೋಸರ್. ಏನು ಅರ್ಧ ಕಟ್ ಮಾಡಿದ್ರು, ಅರ್ಧ ಇದೆ, ಜಸ್ಟ್ ತೋರಿಸ್ಬೇಕಂತ ತೋರಿಸ್ತಿದ್ರು, ಆ ಥರ ಏನಿರಲಿಲ್ಲ. ಎಲ್ಲ ನ್ಯಾಚುರಲ್ ಥರನೇ ಇತ್ತು, ಬಟ್ ನ್ಯಾಚುರಲ್ ಅಲ್ಲ. ಇಲ್ಲಿ ನೋಡ್ಬೋದು ನೀವು ಡೈನೋಸರ್ ಎಗ್. ಇದು ಬೇರೆ ಬೇರೆ ಡೈನೋಸರ್ದು ಎಗ್ ಅಂತೆ. ಇದ್ರ ಒಳಗಡೆ ಯಾವ ಥರ ಇದೆ ಅದನ್ನು ಯಾವ ಥರ ನಾವು ನೋಡ್ಬೋದು, ಯಾವ ಥರ ಅದು ಎಗ್ ಕ್ರ್ಯಾಕ್ ಆಗುತ್ತೆ ಅದೆಲ್ಲ ತೋರಿಸ್ತಾ ಇದ್ರು. ಇದು ಮಿನಿ ಡೈನೋಸರ್. ಇದು ಮಾತ್ರ ಅಲ್ಲ, ಲಿಟ್ರಲಿ ಹೇಳ್ತೀನಿ, ದಿಸ್ ವಾಸ್ ಲೈಕ್ ಸೀರಿಯಸ್ಲಿ ಒರಿಜಿನಲ್. ಬೇಬೀಸ್ ಯಾವ ಥರ ಇರುತ್ತಲ್ಲ ಆ ಥರನೇ, ಲೈಕ್ ಸಣ್ಣ, ಅದು ಇನ್ನೂ ಸ್ಲೋಲಿ ಮೂವ್ ಆಗೋದು ಎಲ್ಲ ತುಂಬ ಬ್ಯೂಟಿಫುಲ್ ಆಗಿತ್ತು. ಲೈಕ್ ವಿ ಕಾಂಟ್ ಇವನ್ ಎಕ್ಸ್ಪ್ರೆಸ್. ಇಲ್ಲಿ ನೀವು ನೋಡ್ಬೋದು ಎಗ್ ಆದಮೇಲೆ ಅದು ಒಳಗಡೆ ಯಾವ ಥರ ಇದೆ ಅಂತ ಸ್ಕ್ಯಾನ್ ಮಾಡಿ ತೋರಿಸ್ತಾರೆ. 2 ಸೆಕೆಂಡಾಗಿ ಏನು ಫೀಲ್ ಕೊಡ್ತು ಅಂದರೆ, ನಿಜವಾಗ್ಲೂ ಅದು ಎಗ್ಗಿದೆಯಾ ಒಳಗಡೆ, ಇವರು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರಾ ಅಂತ ಅನ್ನೋ ಥರನೇ, ಪ್ರಿಸರ್ವ್ ಮಾಡ್ತಿದ್ದಾರಾ ಅಂತ ಅನ್ನೋ ಥರ ಫೀಲ್ ಕೊಡ್ತು ನನಗೆ. ನಾನು 2 ಸೆಕೆಂಡಿಗೆ ನಂಬಿಬಿಟ್ಟೆ ಅದನ್ನು ನೋಡಿ. ಬೇರೆ ಬೇರೆ ಡೈನೋಸರ್ದು ಬೇರೆ ಬೇರೆ ಎಗ್ ಯಾವ ಥರ ಮಾಡಿದ್ದಾರೆ ನೋಡಿ. ಅದನ್ನು ಯಾವ ಥರ ಲಿಟ್ರಲಿ ರಿಯಲಾಗಿ ಪ್ರಿಸರ್ವ್ ಮಾಡಿರ್ತಾರಲ್ಲ ಆ ಥರ ಲೈಟಿಂಗ್ ಹಾಕಿ, ಲೈಕ್ ಏನೋ ಒಂಥರ ಡಿಫ್ರೆಂಟ್ ಫೀಲೇ ಕೊಡ್ತಾಯಿತ್ತು. ಇಟ್ ವಾಸ್ ಜಸ್ಟ್ ಅಮೇಝಿಂಗ್. ನೀವು ನೋಡ್ತಾ ಇರ್ಬೋದು, ಕಣ್ಣಾರೆ ನೋಡಿದಾಗ ಲೈಕ್ ತುಂಬ ಡಿಫ್ರೆಂಟ್ ರಿಯಲ್ ವರ್ಲ್ಡಿಗೆ ಬಂದುಬಿಟ್ಟಿದ್ದೀವಿ ಆ ಥರ ಅನ್ನಿಸ್ತಾ ಇತ್ತು. ನಾನು ಎಲ್ಲ ಡೈನೋಸರ್ ಎಗ್ಸ್ನ ಟೆಸ್ಟ್ ಮಾಡಿದೆ, ಲೈಕ್ ನೋಡಿದೆ, ತುಂಬ ಖುಷಿ ಆಯಿತು. ದೆನ್ ಅಗೇನ್ ಇಲ್ಲಿ ವಾಟರ್ಫಾಲ್, ಇದೂ ಮೇಲ್ಗಡೆಯಿಂದ ವ್ಯೂ ಇದು. ಸ್ಟಾರ್ಟಿಂಗಲ್ಲಿ ಏನು ಕೆಳಗಡೆಯಿಂದ ವ್ಯೂ ನೋಡೋದು, ಇದು ಮೇಲ್ಗಡೆಯಿಂದ ವ್ಯೂ. ಇದು ಕ್ರಿಸ್ಟಲ್ ಮೌಂಟೇನ್ ಅಂತ. ಇದ್ರ ಬಗ್ಗೆ ನಮಗೆ ಅಷ್ಟು ಐಡಿಯಾ ಇಲ್ಲ, ಸೊ ಜಸ್ಟ್ ವ್ಯೂ ಮಾಡಿ ಅದಾದಮೇಲೆ ಅಲ್ಲಿಂದ ನಾವು ಹೋಗಿದ್ದು ಜುರಾಸಿಕ್ ವರ್ಲ್ಡ್. ಇದು ಇವಾಗ ಎಕ್ಸಿಟ್ ಹತ್ರ ಹೋದ್ವಿ ನಾವು. ಯಾವ ಥರ ಅಂದರೆ ಎಲ್ಲ ಕಡೆನೂ ಗ್ರೀನ್ರಿ, ಆಮೇಲೆ ಇವನ್ ಇದ್ರದ್ದು ನಾಯ್ಸ್ ಕೇಳಿಸುತ್ತೆ. ಡೈನೋಸಾರ್ಸ್ ಕೂಗಿದ್ದು ಚೀರಿದ್ದು ಅಟ್ಯಾಕ್ ಮಾಡಿದ ಥರ ನಾಯ್ಸ್ ಕೇಳಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ರಿಯಲಿಸ್ಟಿಕ್ ಅನಿಸುತ್ತೆ ಅದೆಲ್ಲ. ಇಲ್ಲಿ ಒಳಗಡೆ ಎಂಟ್ರ್ ಆದರೆ ಚೀರ್ತಾ ಇರುತ್ತವೆಲ್ಲ. ಇನ್ನೊಂದೇನಂತಂದರೆ ಇಲ್ಲಿ ಒಬ್ಬರು ಗೈಡ್ ಮಾಡೋರು ಇರ್ತಾರೆ. ಲೈಕ್ ಅದ್ರ ಜೊತೆ ಆಟಾಡ್ತಾರೆ. ಲೈಕ್ ರಿಯಲ್ ಆಗಿ ಯಾವ ಥರ ನಾವು ಆ್ಯನಿಮಲ್ಸ್ನ ಆಟಾಡಿಸ್ತೀವಲ್ಲ, ಇಲ್ಲಿ ಡೈನೋಸರ್ ಟ್ರೈನರ್ ಇರ್ತಾರೆ. ಅವರು ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಯಾವ ಥರ ಡೈನೋಸರ್ನ ಟ್ರೈನ್ ಮಾಡ್ತಾರೆ. ನಮ್ಮ ಜೊತೆನೂ ಒಂಥರ ಮಿಂಗಲಪ್ ಜಲಪ್ ಮಾಡಿಸ್ತಾರೆ. ನಮ್ಮ ಕಾಂಟ್ರಿಬ್ಯೂಷನ್ನು ತಗೋತಾರೆ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಅವ್ರು ಟ್ರೈನ್ ಮಾಡ್ತಾರೆ ಅಂತ. ಜಸ್ಟ್ ವಾಚ್. Valley, Delta, and Echo. The raptors you met in the previous room, they've all been safely returned to their enclosures. And now our last one, Blue. She's just about to arrive. As you can hear, she's our oldest and smartest member of the pack here at Jurassic Grove. She's just about ready to be remuzzled, but before we do that, would you guys like to meet Blue? Yeah, alright, come on closer. Feel free to come on in closer. That way you get a better view. There you go. Now, just remember to stay behind this barricade at all times, and please do not use flash when taking your photos, videos, or selfies, as it will start a blue. Alright, ladies and gentlemen, let's all meet Blue! Alright, easy there, girl. Easy, Blue. Alright, Blue. Blue, eyes on me, Blue. Eyes on me now. There you go. Nice and easy. Alright, ladies and gentlemen, once again, meet our Velociraptor, Blue. She's sharp and she's fast, but not to worry, she's highly trained. I am going to demonstrate the raptor training signal, which one of you here will have the chance to try out later. Alright, Blue, here we go. Eyes on me, Blue. Now just follow my hand like we practice. Steady. Steady, Blue.
you go, nice and easy. And there you go. Good work there, Blue. Now, are there any brave volunteers out here who would like to try this out? Anyone? Oh, wow, people hands. Okay, everyone, hands down, hands down. ನೋಡಿದ್ರಲ್ಲ ಯಾವ ಥರ ಅವ್ರು ಟ್ರೈನ್ ಮಾಡೋ ಥರ ಆ್ಯಕ್ಟ್ ಮಾಡಿದರು, ತುಂಬ ಬ್ಯೂಟಿಫುಲ್ಲಾಗಿ ಹೇಳ್ಕೊಟ್ರು, ಅವರು ತೋರಿಸ್ಕೊಟ್ರು. ಅದಾದಮೇಲೆ ನಾವು ಬಂದಿದ್ದು ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಫ್ಲವರ್ ಡೋಮಲ್ಲಿ ಏನಿಲ್ಲ, ಜಸ್ಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಇದ್ದಾವೆ. ತುಂಬ ಡಿಫ್ರೆಂಟ್ ಫ್ಲವರ್ಸ್, ಬಟ್ ಮೋಸ್ಟ್ ಆಫ್ ದಿ ಫ್ಲವರ್ಸ್ ನಮ್ಮ ಇಂಡಿಯಾದಲ್ಲೇ ಇದೆ. ನಮ್ಮ ಇಂಡಿಯಾದಲ್ಲೇ ತುಂಬ ಅಷ್ಟು ಇದಕ್ಕಿಂತ ಜಾಸ್ತಿನೇ ಫ್ಲವರ್ಸ್ ಇದ್ದಾವೆ. ಇಲ್ಲಿ ಮೇನ್ ಏನಂತಂತಂದರೆ ನಮ್ಮ ಇಂಡಿಯನ್ ಕಲ್ಚರ್ನ ತುಂಬ ತೊಗೊಂಬಂದಿದ್ದಾರೆ. ತುಂಬ ಅಷ್ಟು ಲೈಕ್ ರಾಜಸ್ಥಾನಿ ಕಲ್ಚರ್ ಇರ್ಬೋದು, ಆಮೇಲೆ ಬೇರೆ ಸ್ಟೇಟಿಂದನೂ ತೊಗೊಂಡಿದ್ದಾರೆ. ತುಂಬ ಅಷ್ಟು ನೋಡಿದರೆ ನಮ್ಮ ಇಂಡಿಯಾಗೆ ಬಂದಿದ್ದೀವಿ, ನಮ್ಮ ಇಂಡಿಯಾದಲ್ಲಿ ಯಾವುದೋ ಒಂದು ಪ್ಲೇಸಿಗೆ ಬಂದಿದ್ದೀವಿ ಈ ಥರ ಅನಿಸುತ್ತೆ. ಬಟ್ ಇದು ಡೋಮ್ ಬಂದ್ಬಿಟ್ಟು ಫುಲ್ ಆಫ್ ಫ್ಲವರ್ಸ್, ಎಲ್ಲ ವೆರೈಟೀಸ್ ಆಫ್ ಫ್ಲವರ್ಸ್ ಇರುತ್ತೆ. ಇಂಡಿಯನ್ ಕಲ್ಚರ್ನ ತುಂಬ ಚೆನ್ನಾಗಿ ಇದರಲ್ಲೆಲ್ಲ ತೋರಿಸಿದ್ದಾರೆ. ರಾಜಸ್ಥಾನಿ ಸ್ಟೈಲ್ ಆಫ್ ಇದು ಬಿಲ್ಡಿಂಗ್ಸ್, ಆಮೇಲೆ ಕುತ್ಕೊಳ್ಳೋಕೆ ಸ್ಪೇಸಸ್, ಟೋಟಲಿ ಪೂರ್ತಿ ಇಂಡಿಯನ್ ಇದ್ರ ಥರ ಇದೆ. ಇಂಡಿಯನ್ ಡೆಕೋರೇಟೆಡ್ ಪ್ಲೇಸ್ ಥರ ಇದೆ. ಟು ಅಟ್ರ್ಯಾಕ್ಟ್ ಇಂಡಿಯನ್ಸ್ ಅನಿಸುತ್ತೆ. ಇವನ್ ಆಟೋಸು, ಆಮೇಲೆ ರಾಜಸ್ಥಾನಿ ಸ್ಟೈಲ್ ಡ್ರೆಸ್ಸಸ್ಸು, ಆಮೇಲೆ ಫ್ಲವರ್ಸು ಎಲ್ಲನೂ ಸಖತ್ತಾಗಿದೆ. ಇದು ಕೂಡ ಇಲ್ಲೂ ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆನೆ ಎಲ್ಲ ಇಟ್ಟಿದ್ದಾರೆ ಇಲ್ಲಿ, ನೀವು ನೋಡ್ತಿರ್ಬೋದು. ಸನ್ಫ್ಲವರ್ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಫ್ಲವರ್ಸೇ ನಾವಂತರೂ ನೋಡಿರ್ತೀವಿ. ಸೊ ನನಗಿದು ಇಷ್ಟೇನು ಇಂಟ್ರೆಸ್ಟಿಂಗ್ ಪ್ಲೇಸ್ ಅನ್ನಿಸ್ಲಿಲ್ಲ. ಸೊ ನಾವು ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಇಲ್ಲಿ ಅರೌಂಡ್ ಕ್ಲೌಡ್ ಡೋಮಲ್ಲೇ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಅರೌಂಡ್ ನಾವು ಲೈಕ್ ಹಾಫ್ ಆನ್ ಅವರ್ 1 ಅವರಲ್ಲೇ ಮುಗಿಸ್ಕೊಂಡ್ಬಿಟ್ವಿ. ಆಲ್ರೆಡಿ ಈವ್ನಿಂಗ್ ಆಗಿತ್ತು ಅಂತ ನಾವು ನೆಕ್ಸ್ಟ್ ಹೋಗಿದ್ದು ಸೂಪರ್ ಟ್ರೀ ಗ್ರೋವ್ ಅಂಥೇಳಿ. ಅದು ನಾವು ನಿನ್ನೆ ನೋಡಿದ್ವಲ್ಲ, ಪರ್ಪಲ್ ಕಲರ್ದು ಫ್ಲವರ್ಸ್. ಇದು ಆ್ಯಕ್ಚುಲಿ ಗಾರ್ಡನ್ ಬೈ ದ ಬೇ ಮೇನ್ ಪಾಯಿಂಟ್. ಸೊ ಈವ್ನಿಂಗ್ ಇದು ಸ್ಟಾರ್ಟ್ ಆಗೋದು ಎಕ್ಸಾಕ್ಟ್ 7:30 ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನೋಡಬೇಕು ಅಂತಂದರೆ ಬಿಫೋರ್ ಹಾಫ್ ಆನ್ ಅವರ್ ಟು 1 ಅವರ್ ಬಿಫೋರೇ ಬಂದುಬಿಟ್ಟು ಎಲ್ಲರೂ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಮುಂದೆ ಅಲ್ಲೇ ಮಲಗಿಬಿಟ್ಟಿರ್ತಾರೆ. ನಿಮಗೆ ತೋರಿಸ್ತೀನಿ ಅದನ್ನು, ಆದರೆ ಯಾವ ಥರ ಮಲಗಿರ್ತಾರೆ ಅಂತ. ಬ್ಯೂಟಿಫುಲ್ಲಾಗಿ ಸಾಂಗ್ ಹಾಕಿರ್ತಾರೆ. ಸಾಂಗ್ ಜೊತೆ ಡ್ಯಾನ್ಸ್ ಮಾಡೋ ಥರ ಲೈಟಿಂಗ್ಸ್ನ ಡ್ಯಾನ್ಸ್ ಮಾಡಿಸ್ತಾರೆ. ತುಂಬ ಚೆನ್ನಾಗಿತ್ತು. ನೀವು ವಾಚ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಡೂ ವಾಚ್ ದ ವಿಡಿಯೋ.